ನಮಸ್ಕಾರ ಎಲ್ರಿಗೂ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಬನ್ನಿ ಇವತ್ತು ಯಾವ ಹಳೆ ಆಚಾರ ಹೊಸ ವಿಚಾರ ಮತ್ತು ತಾರ್ಕಿಕತೆಯೊಂದಿಗೆ ನಮ್ಮ ಮುಂದೆ ಬರ್ತಾ ಇದೆ ತಿಳ್ಕೊಳ್ಳೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಓದಬೇಕು ಅನ್ನುವುದೇಕೆ? ಸೊ ಇದನ್ನ ನಮ್ಮ ಹಿರಿಯರು, ಮನೆಯಲ್ಲಿ ನಮ್ಮ ಪೋಷಕರು, ಟೀಚರ್ಸು ಹೇಳೋದನ್ನ ಕೇಳ್ತಾನೆ ಇದೀವಿ. ಸೊ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಓದ್ಬೇಕು? ಬ್ರಾಹ್ಮಿ ಮುಹೂರ್ತ ಅಂದ್ರೆ ಯಾವ ಟೈಮ್? ಯೂಶಲಿ ಬೆಳಗಿನ ಜಾವ 3:40 4:15 ಈ ಟೈಮನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕನ್ಸಿಡರ್ ಮಾಡ್ಬೋದು. ಬೆಳಗಿನ ಜಾವ ಆದಷ್ಟು ಮನಸ್ಸು ಪ್ರಶಾಂತವಾಗಿರುತ್ತಲ್ವಾ, ಆ ಟೈಮು. ಸೊ ಲೇಖಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ವಿದ್ಯಾರ್ಥಿಗಳು ಬೆಳಗ್ಗೆ ಬೇಗ ಎದ್ದು ಓದಬೇಕು ಎಂದು ಹಿರಿಯರು ಹೇಳುತ್ತಾರೆ. ಈ ಉಪದೇಶ ಬಂದಿದ್ದು ವೇದ ಕಾಲದಿಂದ. ಆಗೆಲ್ಲ ಋಷಿ ಮುನಿಗಳು ತಮ್ಮ ಶಿಷ್ಯರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವೇದ ಪಾಠ ಮನನ ಮಾಡಿಕೊಳ್ಳುವಂತೆ ಹೇಳುತ್ತಿದ್ದರು. ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯವಾಗುವುದಕ್ಕಿಂತ ಮುಂಚಿನ 48 ನಿಮಿಷಗಳು. ಆ ಕಾಲದಲ್ಲಿ ಗಡಿಯಾರ ಇಲ್ಲದ ಕಾರಣ ಸಮಯವನ್ನು ಮುಹೂರ್ತಗಳಲ್ಲಿ ಹೇಳುತ್ತಿದ್ದರು. ಒಟ್ಟಿನಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಓದಲು ಶುರು ಮಾಡಬೇಕು ಎಂಬ ಉಪದೇಶ ಶಾಸ್ತ್ರೀಯ ಭಾಷೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಬೇಕು ಎಂದಾಯಿತು. ಅದು ಸರಿ, ಏಕೆ ಈ ಸಮಯದಲ್ಲೇ ಎದ್ದು ಓದಬೇಕು? ಬೆಳಗಿನ ಹೊತ್ತು ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಆಯಾಸವೆಲ್ಲ ನಿದ್ದೆಯಲ್ಲಿ ಕಳೆದು ದೇಹ ನವಚೈತನ್ಯದಿಂದ ಕೂಡಿರುತ್ತದೆ. ಬೆಳಗಿನ ಜಾವದಲ್ಲಿ ಮೆದುಳಿನ ನೆನಪಿನ ಕೋಶಗಳು ಚುರುಕಾಗಿ ಕೆಲಸ ಮಾಡುತ್ತವೆ ಎಂದು ವೈದ್ಯರು ಕೂಡ ಹೇಳುತ್ತಾರೆ. ಓದುವುದರ ಮುಖ್ಯ ಉದ್ದೇಶವೇ ಅದನ್ನು ತಿಳಿದುಕೊಳ್ಳುವುದು ಹಾಗೂ ನೆನಪಿನಲ್ಲಿ ಇಟ್ಟುಕೊಳ್ಳುವುದಲ್ಲವೇ? ಹೀಗಾಗಿ ಈ ಸಮಯದಲ್ಲಿ ಓದಿದ್ದು ಚೆನ್ನಾಗಿ ನೆನಪಿರುತ್ತದೆ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಓದುವುದು ಒಳ್ಳೆಯದು ಎಂಬ ಸಂಪ್ರದಾಯ ಬಂತು. ಇನ್ನೊಂದು ಮುಖ್ಯ ಕಾರಣ ಎಂದರೆ ಈ ಸಮಯದಲ್ಲಿ ಗದ್ದಲ ಕಡಿಮೆ. ಹಾಗಾಗಿ ಓದುವವರ ಏಕಾಗ್ರತೆಗೆ ಭಂಗ ಬರುವುದಿಲ್ಲ. ಹಕ್ಕಿಯ ಚಿಲಿಪಿಲಿ, ತಂಪಾದ ಪ್ರಶಾಂತ ವಾತಾವರಣ, ಶುದ್ಧ ಗಾಳಿ ಹಾಗೂ ಶುದ್ಧ ಮನಸ್ಸು ಇವುಗಳ ಕಾರಣದಿಂದ ಓದಿದ್ದು ಚೆನ್ನಾಗಿ ತಲೆಗೆ ಹತ್ತುತ್ತದೆ. ಈ ಹಿಂದೆಯೇ ಹೇಳಿದಂತೆ ಸೂರ್ಯೋದಯದ ಕಾಲ ಸಮೀಪಿಸುತ್ತಿರುವಂತೆಯೇ ನಮ್ಮ ಶರೀರದ ಇಂಜಿನ್ ಮತ್ತೊಂದು ದಿನವನ್ನು ಸಮರ್ಥವಾಗಿ ನಿಭಾಯಿಸಲು ನಿಧಾನವಾಗಿ ಏಳಲಾರಂಭಿಸುತ್ತದೆ. ಇಂಜಿನ್ ಆರಂಭವಾಗಲು ಕಾರ್ಟಿಸಾಲ್ ಎನ್ನುವ ರಾಸಾಯನಿಕ ಮುಖ್ಯ. ರಕ್ತದಲ್ಲಿ ಈ ರಾಸಾಯನಿಕದ ಪ್ರಮಾಣ ಹೆಚ್ಚುತ್ತಿರುವಂತೆಯೇ ನಮ್ಮ ನಾಡಿ ಬಡಿತ ಹೆಚ್ಚುತ್ತದೆ, ರಕ್ತದ ಒತ್ತಡ ಏರುತ್ತದೆ, ಗ್ಲೂಕೋಸ್ ಆಗಿ ಪರಿವರ್ತಿತವಾಗುತ್ತದೆ. ಆಗ ಮನಸ್ಸು, ಮಿದುಳು ಜಾಗೃತವಾಗುತ್ತದೆ. ಓದಿದ್ದನ್ನು ಗ್ರಹಿಸುವ ಶಕ್ತಿ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಸೊ ಈ ಬ್ರಾಹ್ಮಿ ಮುಹೂರ್ತ ಇದ್ರ ಬಗ್ಗೆ ನಾವು ನಮ್ಮ ಅಕಾಡೆಮಿ ಕಡೆಯಿಂದನೂ ಒಂದು ಜಾಯ್ಫುಲ್ ಲಿವಿಂಗ್ 365 ಡೇಸ್ ಈ ಪ್ರೋಗ್ರಾಮ್ ಅನ್ನ ತಂದಿರೋದ್ರಿಂದ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಸೆಲ್ಫ್ ಟೈಮ್ಗೆ ಇದು ತುಂಬಾ ಪ್ರಶಸ್ತ ಸಮಯ ಅಂತ ಕನ್ಸಿಡರ್ ಮಾಡ್ಬೋದು. ನಮ್ಮ ಜಾಯ್ಫುಲ್ ಲಿವಿಂಗ್ 365 ಪ್ರೋಗ್ರಾಮ್ ಅಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಸೆಷನ್ ಇರುತ್ತೆ ನಮ್ದು. ಬೆಳಗಿನ ಜಾವ 3:45 4:00 ನಾವು ನಮ್ಗೆ ಎಷ್ಟು ಸಮಯ ಕೊಟ್ಕೋಬಹುದು, ದಿನಾನ ಎಷ್ಟು ಪಾಸಿಟಿವ್ ಆಗಿ ಶುರು ಮಾಡ್ತೀವಿ, ಎನರ್ಜೆಟಿಕ್ ಆಗಿ ಶುರು ಮಾಡ್ತೀವಿ, ಇಡೀ ದಿನಕ್ಕೆ ಆ ಎನರ್ಜಿ ಉಳ್ಕೊಳ್ಳುತ್ತೆ ಅನ್ನೋದು ಕನ್ಸನ್ನು. ಮತ್ತು ಮಕ್ಕಳು ಮಿರರಿಂಗ್ ಅಲ್ಲಿ ಹೆಚ್ಚಾಗಿ ಕಲಿಯೋದ್ರಿಂದ, ಮಿರರಿಂಗ್ ಅಂದ್ರೆ ಇಲ್ಲಿ ಮಕ್ಕಳು ನಾವ್ ಹೇಳಿದ್ದನ್ನ ಕೇಳಲ್ಲ, ನಾವ್ ಏನ್ ಮಾಡ್ತೀವಿ, ಹೇಗಿರ್ತೀವಿ, ನಮ್ಮ ಆಚಾರ ವಿಚಾರ ಏನು, ನಡೆ ನುಡಿ ಹೇಗಿದೆ, ಇದನ್ನ ಮಕ್ಕಳು ಫಾಲೋ ಮಾಡ್ತಾರೆ. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ, ಹೆಚ್ಚಾಗಿ ತಾಯಂದಿರಿಗೆ, ಟೀಚರ್ಸ್ಗೆ, ಸ್ಟೂಡೆಂಟ್ಸ್ಗೆ ಅಂತಾನೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಆ ಪ್ರೋಗ್ರಾಮ್ ಅನ್ನ ಇಟ್ಟಿದೀವಿ. ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸು ಇದೆ. ಸುಮಾರು ಜನ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಅವರಲ್ಲಾಗಿರೋ ಚೇಂಜಸ್ನ ಅವರೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಅನುಭವಿಸಿದವ್ರಿಗೆ ಗೊತ್ತು. ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿ ಅಂತಾರಲ್ಲ, ಹಾಗೆ ಆ ಟೈಮಲ್ಲಿ ಎದ್ದು ಕೆಲವು ಆಚರಣೆಗಳನ್ನ ಮಾಡಿಕೊಂಡು ತಮಗೆ ತಾವು ಸಮಯ ಕೊಟ್ಕೊಂಡು ಆ ಬದಲಾವಣೆ, ಆ ಶಿಫ್ಟ್ ಅನ್ನ ಅನುಭವಿಸೋರ್ಗೆ ಆ ಸುಖ ಏನು, ಅದರಿಂದ ಆಗೋ ಪ್ರತಿಫಲ ಏನು ಅನ್ನೋದು ಗಮನಕ್ಕೆ ಬರೋಕ್ ಸಾಧ್ಯ. ಧನ್ಯವಾದಗಳು.